ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಧುಸೂದನ್ ಟ್ರೈನಿಂಗ್ ಅಕಾಡೆಮಿ. ಫ್ರೆಂಡ್ಸ್, ಎಜುಕೇಶನ್ ಕಂಪ್ಲೀಟ್ ಆಗ್ತಾ ಇದ್ದಾಗೆ ಯಾವುದಾದ್ರೂ ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಜಾಬ್ ಅನ್ನು ಪಡಿಬೇಕು ಅನ್ನೋದು ಪ್ರತಿಯೊಬ್ಬ ಪೇರೆಂಟ್ಸ್ ಆಗಿ ಪ್ರತಿಯೊಬ್ಬ ಸ್ಟೂಡೆಂಟ್ನ ಆಸೆ ಆಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳಾದಂತಹ ವಿಪ್ರೋ, ಇನ್ಫೋಸಿಸ್, ಹಾಗೆ ಟೆಕ್ ಮಹೇಂದ್ರ, IBM ಅಂತಹ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಲ್ಲಿ ಜಾಬ್ ಅನ್ನು ಪಡಿಬೇಕು ಅಂತಂದ್ರೆ PUC ಸೈನ್ಸ್ ಅನ್ನು ಓದಿ KCET ಎಕ್ಸಾಮ್ಸ್ ಅನ್ನು ಬರೆದ್ಬಿಟ್ಟು ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ BE ಅನ್ನು ಮಾಡಿದ ನಂತರ ಇಂತಹ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಲ್ಲಿ ಜಾಬ್ ಅನ್ನು ಪಡಿಬಹುದಾ, ಅಥವಾ PUC ಕಾಮರ್ಸ್ ಮತ್ತೆ ಆರ್ಟ್ಸ್ ಅನ್ನು ಓದ್ಬಿಟ್ಟು ಡಿಗ್ರಿಯಲ್ಲಿ BA, BSc, BCom, BBM ಅಂತಹ ಕೋರ್ಸ್ಗಳನ್ನ ಓದಿದಂತಹ ಸ್ಟೂಡೆಂಟ್ಸ್ ಕೂಡ ಇಂತಹ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಲ್ಲಿ ಜಾಬ್ ಅನ್ನು ಪಡಿಬಹುದಾ? ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಹೌದು, ಆ ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಟೆಕ್ ಮಹೇಂದ್ರದಲ್ಲಿ ಟೆಕ್ ಸ್ಪೆಷಲಿಸ್ಟ್ ಆಗಿರ್ತಕ್ಕಂತಹ ಕೃಷ್ಣ ಕೆ ಕೆಂಗೋ ಅವರು. ವೆಲ್ಕಮ್ ಟು ಮಧುಸೂದನ್ ಟ್ರೈನಿಂಗ್ ಅಕಾಡೆಮಿ. ಸೊ ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋ ಮಾಡ್ತಾ ಇರ್ತಕ್ಕಂತಹ ರೀಸನ್, ಸೊ ಈಗ ಆಲ್ರೆಡಿ ಸೆಕೆಂಡ್ PUC ಪಾಸ್ ಮಾಡೋಂತಹ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಯಾವ ಕೋರ್ಸಸ್ ಸಂಬಂಧಪಟ್ಟಾಗೆ ನಾವು ಮುಂದುವರಿಬೇಕು, ಯಾವ ಡಿಗ್ರಿನ ತಗೋಬೇಕು ಅನ್ನೋ ಸಂದರ್ಭದಲ್ಲಿ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಫ್ಯಾಮಿಲಿಯಲ್ಲಿ ಕೂಡ ಕೆಲವೊಬ್ರು ಒಂದೊಂದು ಕೋರ್ಸನ್ನು ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಒಂದು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ, ಒಂದು ಒಳ್ಳೆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸೊ ನಾನು ಕೆಲವೊಬ್ರು ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ಸ್ ಆಗಿರ್ಬೋದು, BCA ಮಾಡಿದಂತಹ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಸೊ BCom ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೊ ಅವೆಲ್ಲ ಇಂಟರ್ವ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಜೊತೆಲಿ ಇವತ್ತು ನಮ್ಮ ಜೊತೆಗೆ MCA ಮಾಡಿ ಇವತ್ತು ಟೆಕ್ ಮಹೇಂದ್ರದಲ್ಲಿ ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂತಹ ಕೃಷ್ಣ ಕೆ ಕೆಂಗೋ ಅವರಿದ್ದಾರೆ. ಸೊ ಅವ್ರ ಬಗ್ಗೆ ಅವರ ಕೆರಿಯರ್ ಹೇಗೆ ಬಿಲ್ಡ್ ಮಾಡ್ಕೊಂಡ್ರು ಅಂತ ಸಂಬಂಧಪಟ್ಟಾಗೆ ಇವತ್ತು ನಾನು ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಹೋಗ್ತೇನೆ. ಸೊ ಪ್ರಾರಂಭದಲ್ಲಿ ಅವರಿಗೆ ಕೇಳೋಣ. ಸೊ ಅವರ ಹೈಸ್ಕೂಲ್ ಎಜುಕೇಶನ್ ಹೇಗೆ ಬಂತು, ಎಲ್ಲಿ ಮಾಡ್ತಾ ಹೋದ್ರಿ, ಹೇಗೆ? ನಾನು ಹೈಸ್ಕೂಲ್ನ DRR ಸ್ಕೂಲಲ್ಲಿ ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿದ್ದು. ಓಕೆ. ಸೊ ಆಮೇಲೆ PUCಗೆ ಯಾವಾಗ ತಗೊಂಡ್ರಿ? PUCಗೆ ಸೈನ್ಸ್ನ ತಗೊಂಡೆ. VNC ಕಾಲೇಜ್ ಹೊಸಪೇಟೆಯಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ PUCಲಿ ಯಾವ್ಯಾವ ಸಬ್ಜೆಕ್ಟ್ ಸ್ಟಡಿ ಮಾಡ್ತಾ ಹೋದ್ರಿ? PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ. ಸೊ PUC ಕಂಪ್ಲೀಟ್ ಮಾಡಿದ್ರೆ PUCಲಿ ಆಫ್ಟರ್ PUC ಮ್ಯಾಕ್ಸಿಮಮ್ ಸೈನ್ಸ್ ತಗೊಂಡಂತಹ ಸ್ಟೂಡೆಂಟ್ಸ್ ಮೆಡಿಕಲಿ ಹೋಗ್ತಾರೆ, ಇಲ್ಲ ಇಂಜಿನಿಯರಿಂಗ್ ಹೋಗ್ತಾರೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಹೋಗೋದು ಅದಕ್ಕೆ. ಸೊ ಅದನ್ನ CET ಎಕ್ಸಾಮ್ ಬರೆದು ಹೋಗ್ತಾರೆ. ಸೊ ನೀವು KCET ಅಥವಾ ಎಕ್ಸಾಮ್ಸ್ ಬರೋದ್ರ ಹೇಗೆ? ಇಲ್ಲ, ನಂದು ಬೇರೆ ಥಾಟ್ಸ್ ಇತ್ತು. ಸೊ ಹಂಗಾಗ್ಬಿಟ್ಟು ನಾನು BSc ನ ಚೂಸ್ ಮಾಡ್ಕೊಂಡು ಮೆಡಿಕಲ್ ಇಂಜಿನಿಯರ್ ಕಡೆಗೆ ಹೋಗ್ತಾರೆ. ಓಕೆ, ಫೈನ್. ಸೊ BSc ಕೋರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಓಕೆ. ಸೊ BScಲಿ ಯಾವ ಸಬ್ಜೆಕ್ಟ್ಸ್ ನೀವೆಲ್ಲ ಸ್ಟಡಿ ಮಾಡ್ತಾ ಹೋಗಿದ್ದು? ನಾನು BScಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಸಬ್ಜೆಕ್ಟ್ನ ಮೇಜರ್ ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ಚೂಸ್ ಮಾಡ್ಕೊಂಡು ಜೊತೆ ಕನ್ನಡ, ಇಂಗ್ಲಿಷ್ ಲ್ಯಾಂಗ್ವೇಜಸ್ ಕಾಮನ್, ಕನ್ನಡ, ಇಂಗ್ಲಿಷ್. ಓಕೆ. ಸೊ ಅಂದ್ರೆ ಆಗ ನಿಮಗೆ ಡ್ಯೂರೇಷನ್ ಎಷ್ಟು ವರ್ಷ ಇತ್ತು? 3 years ಡ್ಯೂರೇಷನ್ ಮತ್ತೆ ಇಯರ್ಲಿ ಎಕ್ಸಾಮ್ಸ್. ಈ ಸಲ ನಮಗೆ ಸೆಮಿಸ್ಟರ್ ಇದೆ. ಮೊದಲೆಲ್ಲ ಇಯರ್ಲಿ ಎಕ್ಸಾಮ್ಸ್ ನ ಬರೀತಾ ಇದ್ವಿ. ಸೊ ಆಗ ನಮಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇತ್ತು? ನಮಗೆ 100 ಕ್ವಶನ್ಸ್ ಮಾರ್ಕ್ಸ್ ಇರುತ್ತೆ. ಆಗ ಇಂಟರ್ನಲ್ಸ್ ಈ ರೀತಿ, ಈಗ ಇಂಟರ್ನಲ್ಸ್ ಆ ತರ ಇರಲಿಲ್ಲ. ಮಿಡ್ ಟರ್ಮ್ ಮತ್ತೆ ಫೈನಲ್ ಎಕ್ಸಾಮ್. ಮಿಡ್ ಟರ್ಮ್ ಜಸ್ಟ್ ನಮ್ಮ ಪ್ರಿಪರೇಷನ್ಸ್ ಮಾತ್ರ. ಆಮೇಲೆ ಫೈನಲ್ ಎಕ್ಸಾಮ್ ಅಲ್ಲಿ ಏನು ಬರೀತೀವಲ್ಲ ಅದರಲ್ಲಿ ಮತ್ತೆ ಪ್ರಾಕ್ಟಿಕಲ್, ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಇನ್ಕ್ಲೂಡ್ ಆಗುತ್ತೆ. ಸೊ BSc ನಂತರ ನೆಕ್ಸ್ಟ್ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರಿ? ನಾನು BSc ಆದ್ಮೇಲೆ ಕಂಪ್ಯೂಟರ್ ಸೈನ್ಸ್ ನ MCA ಮಾಡಬೇಕು ಅಂದ್ಬಿಟ್ಟು VTU CET ಬರೆದು ಆ MCAಗೆ ಸೆಲೆಕ್ಟ್ ಮಾಡ್ಕೊಂಡೆ. MCA ಕೋರ್ಸ್ ಬರ್ಲಿಕ್ಕೆ VTU ಒಳಗಡೆ CET ಹೌದು. MCA ಸೇರ್ಬೇಕು ಅಂದ್ರೆ VTU ಅಲ್ಲಿ ಎಂಟ್ರೆನ್ಸ್ ಬರೀಬೇಕು. ಎಂಟ್ರೆನ್ಸ್ ಬರೆದು ಆಮೇಲೆ ಎಂಟ್ರೆನ್ಸ್ ಅಲ್ಲಿ ಎಷ್ಟು ಸ್ಕೋರ್ ಇರುತ್ತೆ ಬೇಸ್ಡ್ ಆನ್ ಸ್ಕೋರ್ ಮೇಲೆ ಕಾಲೇಜ್ ಸೆಲೆಕ್ಷನ್ಸ್ ಇರುತ್ತೆ. ಈಗ ನಾವು PUC ಎಂಟ್ರೆನ್ಸ್ ಹೆಂಗ್ ಬರೀತೀವಲ್ಲ, ಅಲ್ಲಿ 1 ಡೇ ನಮಗೆ ಕಾಲ್ ಬರುತ್ತೆ. ಆ ಡೇ ದಿವಸ ನಾವು ಹೋಗ್ಬಿಟ್ಟು CET ಸೆಲ್ ಅಲ್ಲಿ ಕಾಲೇಜ್ನ ಚೂಸ್ ಮಾಡಬೇಕು. ಅದೇ ತರನೇ ಚೂಸ್ ಮಾಡಿರುತ್ತೆ. ಓಕೆ. ಸೊ ಈಗ ಪ್ರೆಸೆಂಟ್ ಕೆಲವು ಸ್ಟೂಡೆಂಟ್ಸ್ ಕಂಪ್ಯೂಟರ್ ಫೀಲ್ಡ್ಗೆ, IT ಫೀಲ್ಡ್ಗೆ ಹೋಗ್ಬೇಕು ಅಂತ ಇರ್ತಾರೆ. ಸೊ ಸೈನ್ಸ್ ಮಾಡ್ತಿರೋಂಥ ಸ್ಟೂಡೆಂಟ್ಸ್ ಅವ್ರಿಗೆ ಈಸಿಯಾಗಿ ಇಂಜಿನಿಯರ್ ಹೋಗ್ಬಿಟ್ಟು ಅವರು IT ಫೀಲ್ಡ್ಗೆ ಬಂದ್ಬಿಡ್ತಾರೆ. ಬಟ್ ಈಗ BCom ಮತ್ತೆ BA ಮಾಡಿದಂಥ ಸ್ಟೂಡೆಂಟ್ಸ್ಗೆ ಸೊ IT ಫೀಲ್ಡ್ಗೆ ಬರ್ಲಿಕ್ಕೆ ಯಾವ್ದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತಾರೆ? ಅಲ್ಲ, ಅವ್ರಿಗೂ ಆಪರ್ಚುನಿಟಿ ಇದೆ ಯೂಸಿಂಗ್ MCA. ಓಕೆ. BSc ಮಾಡಿದವ್ರು ಮಾತ್ರ MCAಗೆ ಹೋಗ್ಬೇಕು ಅಂತ ಇಲ್ಲ. BA ಮತ್ತೆ BCom ಅವರು ಒಂದು ಸಬ್ಜೆಕ್ಟ್ ಮ್ಯಾಥ್ಸ್ ಏನಾದರೂ ಓದಿದ್ರೆ ಅವರು ಕೂಡ CET ಎಕ್ಸಾಮ್ನ VTUದಲ್ಲಿ ಬರೀಬಹುದು. ಬರೆದ್ಬಿಟ್ಟು ಅವ್ರದ್ದು ಪಾಸ್ ಮಾಡ್ಕೊಂಡು ಅವ್ರ ಸ್ಕೋರ್ ಮೇಲೆ ಅವ್ರು ಅಗೇನ್ MCAಗೆ ಬಂದು ಮತ್ತೆ IT ಕಡೆ ಹೋಗ್ಬೋದು. ಅಂದ್ರೆ BA BCom ಮಾಡಿದಂತ ಸ್ಟೂಡೆಂಟ್ಸ್ ಕೂಡ BBA BBM ಅವರು ತಗೋಬೋದಾ ಹೇಗೆ? ಅದೇ ಒಂದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇದ್ದು ಡಿಗ್ರಿ ಕಂಪ್ಲೀಟ್ ಆಯ್ತು ಅಂದ್ರೆ ಆಗುತ್ತೆ. ಬಟ್ ಯೂಶಲಿ BA BCom ಮತ್ತೆ BSc ಸ್ಟೂಡೆಂಟ್ಸ್
ಮೋಸ್ಟ್ಲಿ MCAಗೆ ಬರ್ಲಿಕ್ಕೆ ಬರ್ತಾರೆ. ಓಕೆ, ಸೊ ನನಗೀಗ ಕೆಲವು ಈ MCA ಕೋರ್ಸ್ ಸಂಬಂಧಪಟ್ಟಂಗೆ ಮಾಹಿತಿ ಹೇಳ್ತಾ ಹೋಗಿ. ಸೊ MCA ಸೇರ್ಲಿಕ್ಕೆ ಸ್ಟೂಡೆಂಟ್ಸ್ಗೆ ಡಿಗ್ರಿಯಲ್ಲಿ ಮಿನಿಮಮ್ ಇರ್ತಕ್ಕಂತಹ ಸ್ಕೋರ್ ಏನು? 50% ಇರಬೇಕು ಎಲಿಜಿಬಲ್. 50% ಇದ್ರೆ ಓವರ್ ಆಲ್ 50% ಇದ್ರೆ ಅವರು CET ತಗೊಳ್ಳಿಕ್ಕೆ ಎಲಿಜಿಬಲ್ ಆಗ್ತಾರೆ. MCAದ ಡ್ಯೂರೇಷನ್ ಏನಿತ್ತು ನೀವು ಸ್ಟಡಿ ಮಾಡುವಾಗ? ನಾನು ಓದ್ಬೇಕಾದ್ರೆ 3 years ಡ್ಯೂರೇಷನ್ನು, ಟೋಟಲ್ 6 ಸೆಮಿಸ್ಟ್ರೀಸ್ ಬರಿಬೇಕಿತ್ತು. ಅದರಲ್ಲಿ 5 ಸೆಮಿಸ್ಟರ್ಸು ಸಬ್ಜೆಕ್ಟ್ ಥಿಯರಿಟಿಕಲಿ ಇರುತ್ತೆ. ಲಾಸ್ಟ್ ಸೆಮಿಸ್ಟರು ಪ್ರಾಕ್ಟಿಕಲ್. ಒಂದು ಪ್ರಾಜೆಕ್ಟನ್ನು ನಾವು ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ಡೆಮೋ ಕೊಡೋದೆ 6 ಸೆಮಿಸ್ಟರ್ಸ್ ಲಾಸ್ಟ್ ಸೆಮಿಸ್ಟರ್ಸ್. ಟೋಟಲ್ 3 years ಡ್ಯೂರೇಷನಲ್ಲಿ 6 ಸೆಮಿಸ್ಟರ್ಸ್ ಇರ್ತಾಯಿತ್ತು ನಾವು ಓದ್ಬೇಕಾದ್ರೆ. ಓಕೆ, ಸೊ ಅಲ್ಲಿ ನೀವು MCA ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ಸ್ನ ಸ್ಟಡಿ ಮಾಡ್ತಾ ಹೋದ್ರಿ? ಅಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಇರುತ್ತೆ, ಆಮೇಲೆ ಒಂದು ಡಾಟಾ ಸ್ಟ್ರಕ್ಚರ್ಸ್ ಅಂತ ಇರುತ್ತೆ, ಆಮೇಲೆ ಸಿ ಪ್ರೋಗ್ರಾಮ್ ಇರುತ್ತೆ, C# ಪ್ರೋಗ್ರಾಮ್ಸ್ ಇರುತ್ತೆ, ಜಾವಾ ಪ್ರೋಗ್ರಾಮ್ಸ್ ಇರುತ್ತೆ, ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಥರ ಸ್ವಲ್ಪ ಮ್ಯಾಥಮೆಟಿಕ್ಸ್ ಥರನೂ ಒಂದು ಸಬ್ಜೆಕ್ಟ್ ಕವರ್ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ ರಿಲೇಟೆಡ್ ಇರೋ ಸಬ್ಜೆಕ್ಟ್ಸೇ ಕವರ್ ಆಗುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜೇ ಮೋಸ್ಟ್ ಆಫ್ ದ ಸಬ್ಜೆಕ್ಟ್ಸ್ ಇರುತ್ತೆ ಅಲ್ಲಿ. ಓಕೆ, ಸೊ MCAಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇತ್ತು? ಸೆಮಿಸ್ಟರ್ ವೈಸ್. ಅಗೇನ್ ಇಂಟರ್ನಲ್ಸ್ ಬರಿಬೇಕು ನಾವು ಕೂಡ. ಇಂಟರ್ನಲ್ಸ್ ಇರುತ್ತೆ, ಇಂಟರ್ನಲ್ ಮಾರ್ಕ್ಸ್ನೂ ಕೂಡ ಆಡಪ್ ಆಗುತ್ತೆ. ಆಮೇಲೆ ಸೆಮಿಸ್ಟ್ರಲ್ಲಿ ಫೈನಲ್ ಎಕ್ಸಾಮ್ಸ್ ಇರುತ್ತೆ. ಈಚ್ ಸೆಮಿಸ್ಟರಲ್ಲೂ ಇಂಟರ್ನಲ್ಸ್ ವಿತ್ ಫೈನಲ್ ಎಕ್ಸಾಮ್ ಮತ್ತು ಪ್ರಾಕ್ಟಿಕಲ್ ಇವೆಲ್ಲವನ್ನು ಆಡಪ್ ಮಾಡಿಬಿಟ್ಟು ಫೈನಲ್ ಸ್ಕೋರ್ ಜನರೇಟ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ MCAಲ್ಲಿ ಏನು ಕಲಿತಾ ಹೋಗ್ತಾರೆ ಅವರು ಈಚ್ ಬೇಸಿಕ್ ಇದ್ದ ಕಂಪ್ಯೂಟರ್ ಅಂದರೆ ಏನು, ಆಮೇಲೆ ಅದು ಹೇಗೆ ಸ್ಟೋರ್ ಆಗುತ್ತೆ, ಅದು ಹೇಗೆ ಬಿಹೇವ್ ಮಾಡುತ್ತೆ, ಅದರಲ್ಲಿರೋ ಹಾರ್ಡ್ವೇರಿಂದ ಹಿಡಿದ್ಬಿಟ್ಟು ಸಾಫ್ಟ್ವೇರು ಬಂದು ಮತ್ತು ಪ್ರೋಗ್ರಾಮ್ ಲ್ಯಾಂಗ್ವೇಜು ಕಂಪ್ಲೀಟ್ ನಾಲೆಡ್ಜು ನಮಗೆ ಗೈನ್ ಆಗುತ್ತೆ MCA ಮಾಡಿದರೆ. ಸೊ ನಿಮ್ಮದು ಫೈನಲ್ ಇಯರ್ ಪ್ರಾಜೆಕ್ಟಲ್ಲಿ ಏನು ಮಾಡ್ತಾ ಹೋದ್ರಿ? ಪ್ರಾಜೆಕ್ಟ್ ಅಂತ ಒಂದು ಸಬ್ಮಿಟ್ ಮಾಡಬೇಕಾದ್ರೆ ಇರುತ್ತೆ, ಅದರಲ್ಲಿ ನೀವು ಯಾವ ರೀತಿ ಒಂದು ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡ್ತಾ ಹೋದ್ರಿ? ನಾನು ಕಿರ್ಲೋಸ್ಕರ್ ಅಂತ ಕಂಪ್ನಿಗೆ ಹೋಗ್ಬಿಟ್ಟು ಪ್ರಾಜೆಕ್ಟ್ ತೊಗೊಂಡಿದ್ವಿ. ಅಲ್ಲಿ ನಮ್ಮದು ಸೆಲೆಕ್ಟ್ ಮಾಡಿದ್ರು. ಅವ್ರದ್ದು ಒಂದು ಅಪ್ಲಿಕೇಶನ್ ಇತ್ತು, ಅವ್ರದ್ದು ಏನು ಸ್ಟಾಕ್ ಎಕ್ಸ್ಚೇಂಜ್ ಇರುತ್ತಲ್ವ, ಅವ್ರದ್ದು ಪ್ರಾಡಕ್ಟ್ಸ್ ಏನು ಜನ್ರೇಟ್ ಮಾಡ್ತಾರೆ ಅದಕ್ಕೊಂದು ವೆಬ್ಸೈಟನ್ನು ಅಪ್ಲಿಕೇಶನ್ನ ರೆಡಿ ಮಾಡಿದರು. ಅದರಲ್ಲಿ ಯಾವ ಥರ ಆಪ್ರೇಷನ್ ಆಗುತ್ತೆ, ಅದರಲ್ಲಿ ಏನು ಬಗ್ಸ್ ಇರುತ್ತೆ, ಅದಕ್ಕೆ ಏನಾದರೂ ಎನಾನ್ಸ್ಮೆಂಟ್ ಇದ್ದರೆ ಈ ಥರ ಪ್ರಾಜೆಕ್ಟ್ ವರ್ಕಿಗೆ ಅವ್ರದ್ದು ಒಂದು ಮಾಡಲ್ನ ಕೊಟ್ಬಿಟ್ಟು ನಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾಡ್ತಾಯಿದ್ರು. ಸೊ ಆ ಪ್ರಾಜೆಕ್ಟಲ್ಲಿ ನಾವು ಇನ್ವಾಲ್ವ್ ಆಗಿದ್ವಿ. ಓಕೆ, ಸೊ ಈಗ MCA ಮಾಡಿದಂಥ ನಂತರ ಸೊ ಕಾಲೇಜ್ಗೆ ಏನಾದರೂ ಬಂದುಬಿಟ್ಟು ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಏನಾದರೂ ಇತ್ತಾ? ಇದೆ ಆ ಥರ ಈಗ ಪ್ರೆಸೆಂಟಲ್ಲಿ ಇದೆ ಎಲ್ಲ ಮೊದಲಿದ್ದನೂ ಇದೆ. ಎಲ್ಲ ಕೆಲವು ಕಾಲೇಜ್ಗಳಲ್ಲಿ ಇರೋದಿಲ್ಲ, ಬಟ್ ಆಲ್ಮೋಸ್ಟ್ 90% ಕಾಲೇಜಿಗೆ ಬಂದುಬಿಟ್ಟು MCA ಮಾಡಿದ್ರೂ ಕೂಡ ರಿಕ್ರೂಟ್ ಮಾಡಿಕೊಂಡು ತೊಗೊಂಡೋಗ್ತಾರೆ. ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ MCA ಮಾಡಿದ MCAಲ್ಲಿ ಇದೆ. ಸೊ ಈ MCA ಮಾಡುವಾಗ ಸ್ಟೂಡೆಂಟ್ಸ್ ಮತ್ತೆ ಯಾವ್ದಾದ್ರು ಸರ್ಟಿಫಿಕೇಟ್ ಕೋರ್ಸನ್ನು ಏನಾದರೂ ಮಾಡಬೇಕಾಗುತ್ತಾ? ಮಾಡಿದರೆ ಅಡ್ವಾಂಟೇಜು, ಮಾಡಿಲ್ಲ ಅಂದರೆ ಯಾರು ಓನಾಗಿ ಅಪ್ಡೇಟ್ ಆಗಬೇಕಾಗುತ್ತೆ. ವಿತ್ ಸರ್ಟಿಫಿಕೇಷನ್ ಮಾಡಿದರೆ ಅದು ಅಡ್ವಾಂಟೇಜ್ ಆಗುತ್ತೆ. ಈಗ ಯಾಕಂದರೆ ಕಾಂಪಿಟೇಷನ್ ಯುಗದಲ್ಲಿ ಸೊ ಸರ್ಟಿಫಿಕೇಷನ್ ಇದ್ದರೆ ಆಡಪ್. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಸ್ವಲ್ಪ ಡಿಫ್ರೆಂಟಾಗಿ ನಾವು ತೋರಿಸ್ಕೋಬೇಕು ರೆಸ್ಯೂಮೇದಲ್ಲಿ ಅಥವಾ ಇಂಟರ್ವ್ಯೂದಲ್ಲಿ ಕೊಡಬೇಕು ಅಂತ ಇದ್ದರೆ ನಾವು ಸರ್ಟಿಫಿಕೇಷನ್ ಮಾಡಿದರೆ ಅಡ್ವಾಂಟೇಜು ಖಂಡಿತ. ಸೊ ಹಾಗಾದರೆ ಈಗ ಇಂಜಿನಿಯರಿಂಗ್ ಮಾಡಿಬಿಟ್ಟು ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿಬಿಟ್ಟು ಸಾಫ್ಟ್ವೇರ್ ಫೀಲ್ಡಿಗೆ ಹೋಗ್ತಾರೆ ಸ್ಟೂಡೆಂಟ್ಸು. ಸೊ ಅವರಿಗೆ ಮತ್ತು ಈ MCA ಮುಗಿಸ್ಕೊಂಡ್ಬಂದಂತಹ ಸ್ಟೂಡೆಂಟ್ಸ್ಗೆ ಏನು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ? ಡೆಫಿನೆಟ್ಲಿ ಡಿಫ್ರೆನ್ಸ್ ಇದೆ. ಹೆಂಗೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಾಗ್ತಾರೆ ಅಂದರೆ PUC ಆದ ತಕ್ಷಣ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಗೇನಿಂಗ್ ಕೆಪಾಸಿಟಿ ಮತ್ತು MCA ಮಾಡಿದವರು ಏನು ಮಾಡಿರ್ತಾರೆ ಅಂದರೆ ಅವರು ಒಂದು 3 years ಆಲ್ರೆಡಿ ಡಿಗ್ರಿನ ಕಂಪ್ಲೀಟ್ ಮಾಡಿರ್ತಾರೆ. ಅವ್ರದ್ದು ಮೆಚುರಿಟಿ ಲೆವೆಲ್ಲು, ಥಿಂಕಿಂಗ್ ಲೆವೆಲ್ಲು ಮತ್ತು ಗ್ರಾಫಿಂಗ್ ಲೆವೆಲ್ಲು ಆಲ್ರೆಡಿ ಮೆಚ್ಯೂರ್ಡ್ ಆಗಿರುತ್ತೆ. ಸೊ ಹಂಗಾಗಿಬಿಟ್ಟು ಯಾವುದೇ ಸಬ್ಜೆಕ್ಟ್ ಗೈನ್ ಆಗಲಿ ಅಥವಾ ಅರ್ಥ ಮಾಡ್ಕೊಳ್ಳೋದ್ರಾಗಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಅಡ್ವಾಂಟೇಜ್ ತುಂಬ ಇದೆ. ಓಕೆ, ಸೊ ಈಗ MCA ಮುಗಿದ್ಮೇಲೆ ಇಂಟರ್ನ್ಶಿಪ್ ಏನಂತ ಏನಾದ್ರು ಕಳಿಸ್ತಾರೆ ಹೇಗೆ? ಅದೇ ನಾವು 6th ಸೆಮಿಸ್ಟ್ರಲ್ಲಿ ಏನು ಮಾಡ್ತೀವಲ್ವ ಅದೇ ಇಂಟರ್ನ್ಶಿಪ್ ಥರ ವರ್ಕ್ ಆಗುತ್ತೆ. ಬಟ್ ಕೆಲವು ಕಂಪ್ನಿ ಪೇ ಮಾಡ್ಬೋದು, ಬಟ್ ಆಲ್ಮೋಸ್ಟ್ 99% ಆ ಟೈಮಲ್ಲಿ ಪೇ ಮಾಡೋಕ್ಕಾಗೋದಿಲ್ಲ. ಸೊ ನಮಗೆ ಒಂದು ಒಳ್ಳೆ ನಾಲೆಡ್ಜ್ ಸಿಗುತ್ತೆ, ಲೈವ್ ಪ್ರಾಜೆಕ್ಟ್ ಎನ್ವೈರ್ಮೆಂಟ್ ಇರುತ್ತೆ. ಆ ಪ್ರಾಜೆಕ್ಟನ್ನು ಡೆಮೋ ಕೊಟ್ಟಾಗ ನಮಗೆ ಮಾರ್ಕ್ಸಲ್ಲೂ ಕೂಡ ಆಡಪ್ ಆಗುತ್ತೆ. ಓಕೆ, ಸೊ ಈಗ ಪ್ರೆಸೆಂಟ್ ಈಗ PUC ಮುಗಿಸಿ ಸೊ ನೆಕ್ಸ್ಟು IT ಫೀಲ್ಡಿಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ BCom ಅಂತ ಸ್ಟೂಡೆಂಟ್ಸು ಸೈನ್ಸಿಗೆ ಹೋಗಿ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ಗೆ ಈ MCA ಅನ್ನೋದು ಹೇಗೆ
ಒಂದು ಒಳ್ಳೆ ಆಪರ್ಚುನಿಟಿ ಅಂತೀರಾ ಹೇಗೆ? ಹೌದು, ಖಂಡಿತ ಒಂದು ಒಳ್ಳೆ ಆಪರ್ಚುನಿಟಿ ಎಮ್ ಸಿ ಅನ್ನೋದು. ಯಾಕಂದರೆ ಇವ್ರಿಗೆ ಏನು ಅಂದರೆ ಪಿ ಯು ಸಿ ಆದ ತಕ್ಷಣ ಸಿ ಇ ಟಿ ಬರೀಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಮತ್ತೆ ಡೈವರ್ಟ್ ಆಗಿರುವಂಥ ಸ್ಟೂಡೆಂಟ್ಸು ಕೂಡ, ಅಂದರೆ ಬಿ ಎ ಬಿ ಕಾಮ್ ಅವ್ರೇನಾದ್ರು ಮ್ಯಾಥಮೆಟಿಕ್ಸ್ ಓದಿದ್ರೆ ಅವರು ಕೂಡ ಮತ್ತೆ ಅವ್ರಿಗೆ ಐ ಟಿ ಬರಲಿಕ್ಕೆ ಒಂದು ಚಾನ್ಸು ಇದು ಎಮ್ ಸಿ ಎ ಮತ್ತೆ ಕೊಡುತ್ತೆ. MCA ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು 5 ಇಯರ್ಸ್ ಆದಮೇಲೆ, ಈಗ ಪ್ರೆಸೆಂಟ್ ಪಿ ಯು ಸಿ ಮುಗಿಸಿರ್ತಕ್ಕಂಥ ಸ್ಟೂಡೆಂಟ್ಸು, ಸೊ ನೆಕ್ಸ್ಟ್ ಒಂದು 5 ಇಯರ್ಸ್ ಆದಮೇಲೆ ಅವರಿಗೆ MCA ಮಾಡಿದ್ರೆ ಸ್ಕೋಪ್ ಇರುತ್ತಾ, ಡಿಮ್ಯಾಂಡ್ ಇರುತ್ತಾ? ಹೌದು, ಇದು ಎವರ್ಗ್ರೀನ್ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಎವರ್ಗ್ರೀನ್ ಜಾಬ್ ಆಪರ್ಚುನಿಟಿ ಕೊಡುತ್ತೆ. ಸೊ ನೀವು ಬಿ ಕಂಪ್ಯೂಟರ್ ಸೈನ್ಸ್ ಆದರೂ ಮಾಡಿ ಅಥವಾ MCA ಆದರೂ ಮಾಡಿದ್ರೂ ಕೂಡ MCAಗೆ ವ್ಯಾಲ್ಯೂ ಇದೆ. ಯಾಕಂದರೆ ಈವನ್ ನಿಮ್ಗೆ ಈಕ್ವಲೆಂಟ್ ಟು ಮಾಸ್ಟರ್ ಡಿಗ್ರಿ ಬರುತ್ತೆ. ನೀವು ಬೇಕಾದರೆ ಮಾಸ್ಟರ್ ಡಿಗ್ರಿ ಇದ್ದ ಬೇರೆ ಜಾಬ್ಸ್ಗೂ ಅಪ್ಲೈ ಮಾಡ್ಬೋದು. ನಿಮಗೆ ಐ ಟಿಯಲ್ಲೇ ಇಂಟ್ರೆಸ್ಟ್ ಇತ್ತು ಅಂದರೆ ಐ ಟಿಗೂ ಹೋಗ್ಬೋದು, ಇಲ್ಲಾಂದರೆ ಲೆಕ್ಚರಿಂಗೂ ಆಪರ್ಚುನಿಟೀಸ್ ಇದೆ. ಈವನ್ ಕಾಲೇಜ್ ಲೆಕ್ಚರ್ಸ್ ಆಗಿನೂ ಅವರು ವರ್ಕ್ ಮಾಡ್ಕೋಬೋದು, ಕಾಲೇಜ್ ಲೆಕ್ಚರರ್ ಫೀಲ್ಡಲ್ಲೂ ಹೋಗ್ಬೋದು. ಸೊ ಈಗ ಪ್ರೆಸೆಂಟ್ ಈಗ ಲಾಕ್ಡೌನ್ ಇದೆ. ಸೊ ಈ ಲಾಕ್ಡೌನಲ್ಲಿ ಈಗ ನಿಮ್ಮ ವರ್ಕಿಂಗ್ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು? ಅದೇ ನಿಮಗೆ ಗೊತ್ತಿರೋಂಗೆ ಬೇರೆ ಎಲ್ಲ ಫೀಲ್ಡನ್ನು ಕ್ಲೋಸ್ ಆದರೂ ಕೂಡ ಈಗ ಐ ಟಿಯಲ್ಲಿರೋರು ಮಾತ್ರ ವರ್ಕ್ ಅಥವಾ ಜಾಬು ಸೇಫಲ್ಲಿದೆ. ಸೊ ಅದರಲ್ಲಿ MCA ಮಾಡಿದವ್ರಿಗೂ ಕೂಡ ಆಪರ್ಚುನಿಟಿ ಇದೆ, BE ಮಾಡಿದವ್ರಿಗೂ ಆಪರ್ಚುನಿಟಿ ಇದೆ. ಸೊ ಐ ಟಿಲಿರೋದ್ರಿಂದ ಎಲ್ಲಾದರೂ ಕೂತ್ಕೊಂಡು ವರ್ಕ್ ಮಾಡ್ಬೋದು. ವರ್ಕ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಥರನೇ ಮಾಡಲಿಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ. ಸೊ ಈಗ MCA ಮಾಡ್ಕೊಂಡ ನಂತರ ಸ್ಟೂಡೆಂಟ್ಸಿಗೆ ಯಾವೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಜಾಬ್ ಆಫರ್ ಬರುತ್ತೆ? ಇಲ್ಲ, ಯಾವ ಫೀಲ್ಡಲ್ಲಿ ಅವರು ಹೋಗ್ಬೋದು, ಯಾವ್ಯಾವ ಕಂಪ್ನೀಸಲ್ಲಿ ಆಫರ್ ಇರುತ್ತೆ ಅವರಿಗೆ? ಇಲ್ಲ, ಯಾವುದೇ ಕಂಪ್ನಿ ತೊಗೊಂಡ್ರು, ಈವನ್ ಸ್ಮಾಲ್ ಕಂಪ್ನಿಯಿಂದ ಹಿಡಿದ್ಬಿಟ್ಟು ಗೂಗಲ್ಲು, ಯಾವು, ಮೈಕ್ರೋಸಾಫ್ಟು, ಅಸೆಂಚರ್, IBM ಇವೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಲೀಸ್ಟಲ್ಲಿ ಸೇರುತ್ತೆ. ಅದೇ ಥರ ಆಲ್ಮೋಸ್ಟ್ ಆಲ್ ಒಂದು ಕಂಪ್ಲೀಟ್ ಎಲ್ಲ ಕಂಪ್ನೀಸ್ಗಳು ಈಗ ಮಲ್ಟಿನ್ಯಾಷನಲ್ ಕಂಪ್ನೀಸೇ ಐ ಟಿ ನಡೀತಾ ಇರೋದು ಜಾಸ್ತಿ. ಸೊ ಎಲ್ಲ ಕಂಪ್ನಿಲೂ ಆಪರ್ಚುನಿಟಿ ಇರುತ್ತೆ, ಬಟ್ ಅದರಲ್ಲಿ ಲೆವೆಲ್ ವೈಸು ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಅಂದರೆ ಫಸ್ಟು ಫ್ರೆಷರ್ಸ್ ಆಗಿ ಕೆಲವು ಜಾಬ್ಸ್ ತೊಗೊಳ್ತಾರೆ, ಕೆಲವರು ಆಮೇಲೆ ಸೀನಿಯರ್ ಲೆವೆಲ್ಲು, ಆಮೇಲೆ ಪ್ರೋಗ್ರಾಮಿಂಗ್ ಲೆವೆಲ್ಲು, ಮತ್ತು ಟೀಮ್ ಲೀಡು, ಮ್ಯಾನೇಜರ್ ಲೆವೆಲಲ್ಲಿ ಆಪರ್ಚುನಿಟೀಸ್ ಇರುತ್ತೆ. ಹೀಗೆ ಗೂಗಲ್ಲು ಮತ್ತು ಯಾವು IBM, ಅಸೆಂಚರು, ವಿಪ್ರೋ, ಇನ್ಫೋಸಿಸ್ಸು, ಆ ಥರ ತುಂಬ ಕಂಪ್ನೀಸ್ಗಳಿದೆ. ಅದರಲ್ಲಿ ಆಪರ್ಚುನಿಟೀಸ್ ಖಂಡಿತ ಎಲ್ಲರಿಗೂ ಆಪರ್ಚುನಿಟೀಸ್ ಇದೆ. ಸೊ ಈಗ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಕೊಂಬಂದಂಥವ್ರಿಗೂ ಮತ್ತು MCA ಈಕ್ವಲೆಂಟಾಗಿ ನೋಡ್ತಾರಾ ಹೇಗೆ? ಹೌದೌದು, ಅಲ್ಲಿ ಒಂದು ಸರಿ ಅವರು ಚೆಕ್ ಮಾಡೋದು ಪ್ರೋಗ್ರಾಮ್ ಸ್ಕಿಲ್ ಮಾತ್ರ. ಇದು ಜಸ್ಟ್ ಬಂದು ಅವರಿಗೆ ಎಲಿಜಿಬಲ್ ಕ್ರೈಟೀರಿಯಾ ಥರ, ಇವರು ಕಂಪ್ಯೂಟರ್ ಸೈನ್ಸ್ ಮಾಡಿದಾರೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಇದು ಒಂದು ಎಲಿಜಿಬಲ್ ಕ್ರೈಟೀರಿಯಾ. ಅಲ್ಲಿ ನಿಮಗೆ ಪ್ರೋಗ್ರಾಮಿಂಗ್ ಸ್ಕಿಲ್ ನಾಲೆಡ್ಜ್ ಹೆಂಗಿದೆ, ನಿಮ್ಮದು ಆಟಿಟ್ಯೂಡ್ ಹೆಂಗಿದೆ, ಬಿಹೇವಿಯರ್ ಹೆಂಗಿದೆ, ಆಮೇಲೆ ಪ್ರೆಸೆಂಟಿಂಗ್ ಸ್ಕಿಲ್ ಹೆಂಗಿದೆ, ಅದ್ರ ಬೇಸಿಸ್ ಮೇಲೆ ಅದು ಜಾಬ್ ಸೆಲೆಕ್ಷನ್ ಆಗುತ್ತೆ. ಸೊ ಅದಕ್ಕೆ ಡಿಫ್ರೆನ್ಸ್ ಏನಿಲ್ಲ. ಈಗ MCA ಮಾಡಿದ ನಂತರ ಸ್ಟೂಡೆಂಟ್ಸ್ ಇನ್ ಕೇಸ್ ಏನಾದ್ರು ಗೌರ್ಮೆಂಟ್ ಜಾಬಿಗೆ ಹೋಗಬೇಕು ಅಂತಂದರೆ ಅವ್ರಿಗೆ ಯಾವ ರೀತಿ ಆಪ್ಷನ್ಸ್ ಇದೆ ಅದರಲ್ಲಿ? ಗೌರ್ಮೆಂಟ್ ವೈಸು ಸ್ವಲ್ಪ ಕಡಿಮೆನೇ ಇದು MCA, ಈವನ್ ಕಂಪ್ಯೂಟರ್ ಸೈನ್ಸ್. ಬಟ್ ಬೇರೆ ಥರದ ಆಪ್ರೇಟರ್ಸು ಆ ಥರ ಇದೆ. ಬಟ್ MCA ಮಾಡಿ ಮೇಲೆ ಅಲ್ಲಿಗೆ ಹೋಗ್ಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಇಲ್ಲ ಅಂದರೆ ಓನ್ ಬಿಸ್ನೆಸ್, ಬಟ್ ಚಾನ್ಸಸ್ ಲೆಸ್ ಇದೆ. ಚಾನ್ಸಸ್ ಲೆಸ್ ಇರುತ್ತೆ. ಹೌದೌದು, ಪ್ರೈವೇಟಲ್ಲಿ ತೊಗೊಂಡು ಆ ಥರ. ಮತ್ತು ಅಗೇನ್ ಅವರು ಈಕ್ವಲೆಂಟ್ ಟು PG ಅವರು ಹೆಂಗೆ MSc, MA ಆ ಥರ MCOM ಮಾಡ್ಕೊಂಡಿರ್ತಾರಲ್ವ, ಅಥವಾ MTech, ಈಕ್ವಲೆಂಟ್ ಟು MTech ಥರ ಅದು MCA. ಸೊ ಅದಾದಮೇಲೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡ್ಬಿಟ್ಟು ಬರೀಬೋದು. ಸೊ ನೆಕ್ಸ್ಟ್ ಈಗ ಪ್ರೆಸೆಂಟ್ ನಿಮ್ಮದು ಆಫೀಸಲ್ಲಿ ಅಥವಾ ನೀವು ವರ್ಕಿಂಗ್ ನೇಚರ್ ಹೇಗಿರುತ್ತೆ, ಏನೆಲ್ಲ ವರ್ಕ್ ಮಾಡ್ತಾ ಹೋಗ್ತೀರಿ? ಅಲ್ಲ, ವರ್ಕ್ ಅಂದರೆ ಡಿಪೆಂಡ್ಸ್ ಆನ್ ಪ್ರಾಜೆಕ್ಟ್ಸ್ ಮೇಲೆ ಹೋಗುತ್ತೆ. ಯಾವ ರೀತಿಯ ಪ್ರಾಜೆಕ್ಟ್ಸ್ ಸಿಗುತ್ತೆ? ಅಲ್ಲ, ನಂದು ವರ್ಕ್ ಎನ್ವೈರ್ಮೆಂಟ್ ಅಂತ ಹೇಳಿದರೆ ಈ ಐ ಟಿಯಲ್ಲಿ ಆಲ್ಮೋಸ್ಟು ಟೈಮಿಂಗ್ಸ್ ಫ್ಲೆಕ್ಸಿಬಲ್ ಇರುತ್ತೆ ನಿಮಗೆ. ಅಂದರೆ ನಾವು ಸ್ಟಾರ್ಟ್ ಮಾಡೋದೇ 11-11:30 ಇದ್ದ ಸ್ಟಾರ್ಟ್ ಆಗುತ್ತೆ, ಎಂಡ್ ಮಾಡೋದು 8-8:30 ಆಗುತ್ತೆ. ಲೇಟ್ ಸ್ಟಾರ್ಟ್ ಆಗಿಬಿಟ್ಟು ಲೇಟ್ ಎಂಡ್ ಆಗೋದು. ಆಮೇಲೆ ಡಿಪೆಂಡ್ಸ್, ಶಿಫ್ಟ್ ವೈಸೂ ಇರುತ್ತೆ. ಕೆಲವು ಕಂಪ್ನೀಸು ಶಿಫ್ಟ್ ವೈಸೂ ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ಆಲ್ ಬೇಸ್ಡ್ ಆನ್ ದ ಪ್ರಾಜೆಕ್ಟು. ಆಮೇಲೆ ಪ್ರಾಜೆಕ್ಟ್ ಅಂತ ಹೇಳಿದರೆ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ, ಈಗ ನಾವು ಫೇಸ್ಬುಕ್ಕೇ ತೊಗೊಳ್ಳಿ. ಆ ಫೇಸ್ಬುಕ್ ಅನ್ನೋದು ಒಂದು ಅಪ್ಲಿಕೇಶನ್ನು. ಸೊ ಆ ಥರ ಪ್ರತಿಯೊಬ್ಬ ಕ್ಲೈಂಟ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಟೆಕ್ ಮಹೇಂದ್ರ ಅಂತಲೇ ತೊಗೊಳ್ಳಿ. ಮಹೇಂದ್ರ ಅನ್ನೋದು ವೆಹಿಕಲ್ದು ಕಂಪ್ನಿ ಅದು. ಸೊ ಅವ್ರದ್ದು ಒಂದು ಅಪ್ಲಿಕೇಶನ್ನು ರೆಡಿ ಇರುತ್ತೆ. ಅಂದರೆ ಅವರಲ್ಲಿ ಯಾವ್ಯಾವ ಗಾಡಿಗಳು ಇದೆ, ಯಾವ್ಯಾವ ವೆಹಿಕಲ್ಸು, ಟ್ರ್ಯಾಕ್ಟರ್ಸು, ಜೀಪು, ಕಾರ್ಸು, ಮಹೇಂದ್ರ ಗಾಡಿಗಳು. ಸೊ ಆ ಇನ್ಫಾರ್ಮೇಷನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತೀವಿ.
ಸೊ ಅದು ಆ ಥರ ಒಂದು ಸ್ಯಾಂಪಲ್ ಪ್ರಾಜೆಕ್ಟ್. ಅದೇ ಥರನೇ ಬೇರೆ ಬೇರೆ ಕ್ಲೈಂಟ್ಸು ಅವ್ರದ್ದೇ ಆದ ಪ್ರಾಡಕ್ಟ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿ ಅಥವಾ ಅದರದ್ದು ಫ್ಯೂಚರ್ನ ಎನ್ಹಾನ್ಸ್ ಮಾಡಲಿಕ್ಕೆ ಯೂಸ್ ಮಾಡೋ ಅಪ್ಲಿಕೇಶನ್ನ ನಾವು ಡೆವಲಪ್ ಮಾಡ್ತಾ ಇರ್ತೀವಿ ಅಲ್ಲಿ. ಸೊ ನಾವು ಜಾಸ್ತಿ ಸಂಖ್ಯೆಯಲ್ಲಿ ನನಗೆ ಏನು ಕಾಮೆಂಟ್ಸಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಕ್ವಶನ್ ಏನು ಅಂದರೆ, ಸೊ ಸ್ಯಾಲ್ರಿ ಏನು ಆಫರ್ ಮಾಡ್ತಾರೆ, ಸೊ ಕೋರ್ಸ್ ಮುಗಿದ ಮೇಲೆ ಸ್ಯಾಲ್ರಿ ಏನಿರುತ್ತೆ. ಸೊ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಮೈಂಡ್ಸೆಟ್ ಏನಿದೆ, ಸೊ ಇಂಜಿನಿಯರಿಂಗ್ ಓದೋರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಒಳ್ಳೆ ಸ್ಯಾಲ್ರಿ ತೊಗೊತಾರೆ ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಸೊ ಈಗ ಅವ್ರ ಸ್ಯಾಲ್ರಿಗೂ ಮತ್ತು ನಿಮ್ಮ ಸ್ಯಾಲ್ರಿಗೂ ಏನೋ ಡಿಫ್ರೆನ್ಸ್ ಬೀಳುತ್ತಾ? ಸೊ ಕಂಪ್ನಿಯಿಂದ ಏನೇನು ನಿಮಗೆ ಸ್ಯಾಲ್ರಿ ಒಳಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ? ಅಲ್ಲ, ಸ್ಯಾಲ್ರಿ ವೈಸು ಅದು ಡಿಪೆಂಡ್ಸ್ ಆನ್ ಕ್ವಾಲಿಫಿಕೇಷನ್ನು ಇರುತ್ತೆ, ಜೊತೆಗೆ ಎಕ್ಸ್ಪೀರಿಯನ್ಸ್ ವೈಸೂ ಆಗುತ್ತೆ. ಬಟ್ ಆ್ಯಸ್ ಎ ಫ್ರೆಷರ್ಸ್ ಹೋಗ್ಬೇಕಾದ್ರೆ ಎಲ್ಲರಿಗೂ ಈಕ್ವಲ್ಲೇ ಇರುತ್ತೆ. ಸ್ಟ್ಯಾಂಡರ್ಡ್ ಟಿಲ್ ಏನು ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಇರುತ್ತಲ್ಲ, ಆ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಮೇಲೇ ಆ ಸ್ಯಾಲ್ರಿ ಸೆಟಪ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ಪ್ಯೂರ್ಲಿ ಇಟ್ಸ್ ಬೇಸ್ಡ್ ಆನ್ ಕಂಪ್ನಿ ಸ್ಟ್ಯಾಂಡರ್ಡ್ ಆಗುತ್ತೆ. ಓಕೆ. ಸೊ ಈಗ ಒಬ್ಬ ಫ್ರೆಷರು ಈಗ ಕಂಪ್ನಿ ಹೋಗಿ ಜಾಯ್ನ್ ಆಗ್ತಿದ್ದಾನೆ, ಅವನಿಗೆ ಪ್ಯಾಕೇಜ್ ಏನು ಆಫರ್ ಮಾಡ್ಬೋದು? 3 to 5 lakhs ಪರ್ ಇಯರ್ ಇಯರಲ್ಲಿ 3 to 5 ಲ್ಯಾಕ್ಸ್ ಆಫರ್ ಮಾಡ್ತಾರೆ. ಸೊ ಒಳ್ಳೆ ಆಫರು. 5 ಅದು ಮಿನಿಮಮ್, ಅದು ಮಿನಿಮಮ್ 3 to 5 ಅನ್ನೋದು ಮಿನಿಮಮ್. ಮ್ಯಾಕ್ಸಿಮಮ್ 8 lakhsವರೆಗೂ ಹೋಗುತ್ತೆ. ಮ್ಯಾಕ್ಸಿಮಮ್ 8 lakhs ತೊಗೋಬೋದು. ಗೂಗಲ್ ಅಂತ ಒಳ್ಳೆ ಕಂಪ್ನಿಲಿ ಆಯಿತು ಅಂದರೆ 8 lakhs 10 lakhs ತನಕನೂ ಹೋಗುತ್ತೆ ಆ್ಯಸ್ ಎ ಫ್ರೆಷರ್ಗೆ. ಹೌದು, ಎಕ್ಸ್ಪೀರಿಯನ್ಸ್ ಆದಾಗ ಅವ್ರಿಗೆ ಇನ್ನೂ ಜಾಸ್ತಿ ಆಗ್ತದೆ. ಹೌದು, 50 lakhsವರೆಗೂ ಹೋಗುತ್ತೆ. 50 lakhs ಕ್ರೋರ್ನು ಇದೆ. CEO ಅಂತರಿಗೆಲ್ಲ ಟಿಲ್ ಕ್ರೋರ್ಸ್ ತನಕ ಹೋಗುತ್ತೆ. ಓಕೆ. ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಸರಿ, MCA ಮಾಡ್ಕೊಂಡು ಇಂಜಿನಿಯರ್ ಏನು ಡಿಫ್ರೆನ್ಸ್ ಇಲ್ಲ. ಓಕೆ. ನಿಮ್ಮ ಸ್ಕಿಲ್ ಮತ್ತು ನಾಲೆಡ್ಜ್ ಮೇಲೆ ಇವರು BA ಇದ್ದ ಬಂದಿದ್ದಾರೆ, BSc ಇದ್ದ ಬಂದಿದ್ದಾರೆ, ಅದೇನೂ ಇಲ್ಲ. ಒನ್ಸ್ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಿ ಅಂತ ಇದ್ದರೆ, ಅಥವಾ ಒಳ್ಳೆ ಸರ್ಟಿಫಿಕೇಟ್ ಮಾಡಿದರೂ ಕೂಡ ವಿತ್ ಎಕ್ಸ್ಪೀರಿಯನ್ಸ್ ಮೇಲೆ ಸ್ಯಾಲ್ರಿ ಗೈನ್ ಆಗ್ತಾ ಹೋಗುತ್ತೆ. ಓಕೆ, ಫೈನ್. ಸೊ MCA ಮಾಡಿದ ನಂತರ ಸೊ ಪ್ರೈವೇಟ್ ಕಂಪ್ನಿಲಿ ಅಷ್ಟೇ ನಾವು ಜಾಯ್ನ್ ಆಗ್ಬೋದಾ, ಅಥವಾ ಸಮಥಿಂಗ್ ನಾವು ಓನಾಗಿ ಏನಾದರೂ ಬಿಸ್ನೆಸ್ ಮಾಡ್ಬೋದಾ? ಮಾಡ್ಬೋದು. ಜಾಬ್ ಒಂದೇ ಅಲ್ಲ, ಓನಾಗಿ ಬಿಸ್ನೆಸ್ ಅಂತ ಹೇಳಿದರೆ ನೀವೇ ಒಂದು ಕಾಂಟ್ರಾಕ್ಟಾಗಿ ಯಾವುದಾದ್ರು ಬ್ಯಾಂಕಿಗೆ ಪ್ರಾಜೆಕ್ಟನ್ನು ಅಪ್ರೋಚ್ ಮಾಡ್ಬೋದು, ಅಥವಾ ನೀವೇ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿಬಿಟ್ಟು ಅದನ್ನು ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಅದನ್ನು ಬೇಕಾದ್ರೆ ಇಂಪ್ಲಿಮೆಂಟಿಗೆ ಕೊಡ್ಬೋದು. ಶಾಪ್ಸ್ಗಳಿಗೆ, ಹೋಟೆಲ್ಸ್ ಸಾಫ್ಟ್ವೇರ್ಸ್ ಮಾಡಿಬಿಟ್ಟು ಹೋಟೆಲ್ಸ್ಗಳಿಗೆ ಆ ಥರ ಓನ್ ಬಿಸ್ನೆಸ್ಸು ಮಾಡ್ಬೋದು, ಅಥವಾ ಟ್ರೈನಿಂಗ್ ಸೆಂಟರ್ಸ್ ಓಪನ್ ಮಾಡ್ಬೋದು, ಅಥವಾ ನಿಮ್ಮದೇ ಓನ್ ಸಾಫ್ಟ್ವೇರ್ ಕಂಪ್ನಿನೂ ಓಪನ್ ಮಾಡ್ಬೋದು. ನಿಮಗೆ ಅದು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಅದನ್ನು ನಿಮ್ಮದೇ ಓನ್ ಪ್ರಾಡಕ್ಟನ್ನ ತಯಾರು ಮಾಡಿಬಿಟ್ಟು ನಿಮ್ಮದೇ ಓನ್ ಕಂಪ್ನಿ ರೆಡಿ ಮಾಡಿಕೊಂಡು ಅದನ್ನು ಬೇರೆಗೂ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಓಕೆ. ಸೊ ಈಗ MCAಗೆ ಮಾಡಬೇಕು ಅಂತ ಹೋದಾಗ ಸೊ ಸ್ಟೂಡೆಂಟ್ಸಿಗೆ ಕೆಲವರು ಪೂರ್ ಬ್ಯಾಕ್ಗ್ರೌಂಡಿಂದ ಇರ್ತಾರೆ. ಸೊ ಅಂಥ ಸ್ಟೂಡೆಂಟ್ಸಿಗೆ ಫೀಸು ಅದೆಲ್ಲ ಸ್ವಲ್ಪ ಯೋಚನೆ ಮಾಡ್ತಾ ಹೋಗ್ತಾರೆ. ಸೊ ಫೀಸ್ ಏನಿರುತ್ತೆ MCA ಮಾಡಲಿಕ್ಕೆ? ನಾವು ಓದ್ಬೇಕಾದ್ರೆ 30,000 ಪರ್ ಇಯರ್ ಫೀ ಇತ್ತು. ಈಗ ಮೋಸ್ಟ್ಲಿ 60 ಏನೋ ಇದೆ. ಬಟ್ ಸ್ಟಿಲ್ ಅಲ್ಲಿನೂ ಕೂಡ VTU ಥ್ರೂ ಹೋದರೆ ಅಲ್ಲಿ ಸ್ಕಾಲರ್ಶಿಪ್ ಇದೆ, ಸ್ಕಾಲರ್ಶಿಪ್ ಸಿಗುತ್ತೆ, ಮತ್ತು ಅದರಲ್ಲಿ ಕನ್ಸೆಷನ್ನು ಇದೆ ಕ್ಯಾಸ್ಟ್ ವೈಸು, ಆ ಥರ ಬೆನಿಫಿಟ್ಸ್ ಇದೆ. ಇಲ್ಲ ಅಂದರೆ VTU ಬಿಟ್ಟು ನಾವು ಯೂನಿವರ್ಸಿಟಿ ಲೆವೆಲಲ್ಲಿ ಓದಿದರೆ ಅಲ್ಲಿ ತುಂಬ ಫೀಸ್ ಕಡಿಮೆ ಸಿಗುತ್ತೆ. ತುಂಬ ಫೀಸ್ ಕಡಿಮೆ ಇದೆ. ಓಕೆ. ಸೊ ಈ MCA ಮಾಡಲಿಕ್ಕೆ ಏನಾದರೂ ಬ್ಯಾಂಕ್ ಲೋನ್ ಫೆಸಿಲಿಟಿ? ಎಜುಕೇಷನ್ ಲೋನ್ ಅಂತೂ ಆಟೋಮೆಟಿಕ್ ಸಿಕ್ಬಿಡುತ್ತೆ. 3 years ಆದಮೇಲೆ ಅದು ಏನು ಸ್ಟ್ಯಾಂಡರ್ಡ್ ಇದೆಯಲ್ಲ, ಬಟ್ ಎಜುಕೇಷನ್ ಲೋನ್ ಕೊಡ್ತಾರೆ. MCA ಸಿಗುತ್ತೆ. ಓಕೆ, ಫೈನ್. ಸೊ ನಂತರ ಫೈನಲ್ ಆಗಿ ಸೊ ಈಗ ಪ್ರೆಸೆಂಟು PUC ಪಾಸ್ ಆಗಿರೋ ಸ್ಟೂಡೆಂಟ್ಸಿಗೆ ಸೊ ನಿಮ್ಮ ಕಡೆಯಿಂದ ಅವ್ರಿಗೆ ಏನಾದರೂ ಸಜೆಷನ್ಸು, ಟಿಪ್ಸ್ ಏನಾದರೂ ಕೊಡೋದಿದ್ರೆ, ಸೊ MCA ಫೀಲ್ಡಿಗೆ ಬರೋದಾಗಿದ್ದರೆ ಅವ್ರೇನು ಇನ್ ಕೇಸ್ ಏನಾದ್ರು ಥಾಟ್ ಇಟ್ಕೊಂಡಿದ್ರು ಅಂದರೆ ಸೊ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಸಜೆಷನ್ ಟಿಪ್ಸ್ ಇದ್ದರೆ ಕೊಡ್ಬೋದು ಅವರಿಗೆ? ಅಲ್ಲ, ಅದೇ ಅವರಿಗೆ ಕಂಪ್ಯೂಟರ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಅವರು PUC ಆದ ತಕ್ಷಣವೂ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೇನು ಈಗ ಸದ್ಯಕ್ಕೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ಟ್ರೈನಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗ್ತಾ ಇದೆ. ಅವ್ರ ಹತ್ರ ಒಂದು ಕಂಪ್ಯೂಟರು, ಈವನ್ ಈಗ ಹೈ ಕಾನ್ಫಿಗರೇಷನ್ ಲೆವೆಲ್ ಮೊಬೈಲ್ ಇದ್ದರೂ ಕೂಡ ಈವನ್ ಮೊಬೈಲಲ್ಲೂ ಸ್ಟಾರ್ಟ್ ಮಾಡ್ಬೋದು ಅವ್ರ ಪ್ರೋಗ್ರಾಮ್ನ ರೈಟ್ ಮಾಡಲಿಕ್ಕೆ. ಸೊ ಅವ್ರಿಗೆ ರಿಯಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ PUC ಆದ ತಕ್ಷಣ ಅವ್ರು ಬೇಕಾದರೆ ಓನಾಗಿ ಕಲ್ತು ಸರ್ಟಿಫಿಕೇಷನ್ ಮಾಡ್ಕೋಬೋದು, ಹೊರಗಡೆ ಮಾಡಿಬಿಟ್ಟು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು. ಇಲ್ಲ ಇದು MCA ಮತ್ತು ಇದು ಮಾಡಿದರೆ BE ಮಾಡಿಕೊಂಡ್ರೆ ಅಂದರೆ ಏನಾಗುತ್ತೆ ಅಂದರೆ ಅವರಿಗೆ ಬೇಸಿಕ್ ನಾಲೆಡ್ಜಿಂದ ಹಿಡಿದ್ಬಿಟ್ಟು ಅಂದರೆ ಕಂಪ್ಲೀಟ್ ಪ್ಯಾಕೇಜ್ ಗೊತ್ತಾಗುತ್ತೆ. ಸೊ ಅವರಿಗೆ ಜಾಬ್ ಆಪರ್ಚುನಿಟಿ ಖಂಡಿತ ಇದೆ. ಅವರಿಗೆ ಅದೇ ಸ್ವಲ್ಪ ಪ್ರೋಗ್ರಾಮಿಟಿಕಲ್ ನಾಲೆಡ್ಜ್ ಇಂಟ್ರೆಸ್ಟ್ ಇದ್ದರೆ ಸಾಕು, ಅವ್ರಿಗೆ ಆಟೋಮೆಟಿಕ್ ಜಾಬ್ ಫೆಸಿಲಿಟಿ ಇದ್ದೇ ಇರುತ್ತೆ. ಸ್ವಲ್ಪ ಸರ್ಚಿಂಗ್ ಸ್ಕಿಲ್ಲು ಇರಬೇಕು. ಆಮೇಲೆ ಈಗೆಲ್ಲ ತುಂಬ ಇದು ಆನ್ಲೈನಲ್ಲಿ ಜಾಬ್ ಪೋರ್ಟಲ್ಸ್ ಇದ್ದಾವೆ, ಮಾನಿಸ್ಟರ್ಸು, ನೌಕರಿ ಅಂಥ ಕಡೆ ಇವ್ರದ್ದು ಪ್ರೊಫೈಲ್ನ ಅಪ್ಡೇಟ್ ಮಾಡಿದರು ಅಂತ ಹೇಳಿದರೆ ಅವರೇ ಕಾಲ್ ಮಾಡಿಬಿಟ್ಟು ಇವರಿಗೆ ಇಂಟರ್ವ್ಯೂಗೆ ಶೆಡ್ಯೂಲ್ ಮಾಡ್ತಾರೆ.
ಸೊ ಆ ಥರ ಇದೆ. ಓಕೆ, ಸೊ MCA ಮಾಡಿದ್ರೆ ಜಾಬ್ ಆಫರ್ ಅಂತ ಪಕ್ಕ ಇದೆ. MCA ಮಾಡಿದರೆ ಕಂಪ್ಲೀಟ್ ನಾಲೆಡ್ಜ್ ಸಿಕ್ಕು, ಆಮೇಲೆ ಅವರಿಗೆ ಬೇಸಿಕ್ ಗ್ರಿಪ್ ಸಿಗುತ್ತೆ, ಥಿಯರಿಟಿಕಲಿ ಗ್ರಿಪ್ ಸಿಗುತ್ತೆ, ಜೊತೆಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಕ್ಬಿಟ್ಟು ಅವರು ಕಂಪ್ಲೀಟ್ ಅಂದರೆ ವರ್ಕಿಂಗ್ ಎನ್ವೈರ್ಮೆಂಟಲ್ಲಿ ಯಾವುದೇ ಡಿಫಿಕಲ್ಟೀಸ್ ಫೇಸ್ ಮಾಡೋದಿಲ್ಲ. ಸೊ ಯಾವುದೇ ಪ್ರೋಗ್ರಾಮ್ ಇದ್ರೂ ಅವರು ಫಿಕ್ಸ್ ಮಾಡೋವಷ್ಟು ಕೆಪಾಸಿಟಿ ಅವರಿಗೆ ಬಂದಿರುತ್ತೆ. ಸೊ ಫೈನ್. ಇದುವರೆಗೂ ನೀವು ಸಾಕಷ್ಟು ಮಾಹಿತಿನ MCA ಬಗ್ಗೆ ಮತ್ತು MCA ಜಾಬ್ ಬಗ್ಗೆ, MCA ಮಾಡಿ ಜಾಬ್ ಆಫರ್ ಏನಿರುತ್ತೆ ಸೊ ಎಲ್ಲ ಕಂಪ್ಲೀಟ್ ಮಾಹಿತಿನ ನಮ್ಮ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ರಿ. ಸೊ ಅವ್ರ ಪರವಾಗಿ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ, ಸೊ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಫೈನ್ ಫ್ರೆಂಡ್ಸ್, ಇದುವರೆಗೂ ಕೃಷ್ಣ ಕೆ ಕೆಂಗು ಅವರು ನಮ್ಮ ಜೊತೆಗೆ ಸಾಕಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಜಾಬನ್ನು ಪಡೀಲಿಕ್ಕೆ ಯಾವೆಲ್ಲ ಕೋರ್ಸ್ಗಳನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ MCA ಕೋರ್ಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅವರಿಗೆ ಒಂದು ಹಾರ್ಟ್ಲಿ ಥ್ಯಾಂಕ್ಸನ್ನು ಹೇಳ್ತಾ, ನೀವು ಕೂಡ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಈ ಕೂಡಲೇ ಈ ವಿಡಿಯೋನ ಲೈಕ್ ಮಾಡಿ. ಜೊತೆಲಿ ನಾವು ಈಗಾಗಲೇ ನೀವು ಡಿಗ್ರಿಯಲ್ಲಿ ಯಾವೆಲ್ಲ ಕೋರ್ಸ್ಗಳನ್ನ ಮಾಡಬಹುದು, ಹಾಗೆ ಯಾವೆಲ್ಲ ಕೋರ್ಸಲ್ಲಿ ಏನೆಲ್ಲ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀರಾ ಅಂತದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋನ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಮುಂದಿನ ವೀಡಿಯೋಸಲ್ಲೂ ಕೂಡ ನಾನು ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಮ್ಮ ಟೀಮ್ನ ಈ ಹಾರ್ಡ್ ವರ್ಕಿಗೆ ನಿಮ್ಮ ಸಪೋರ್ಟ್ ಇದೆ ಅನ್ನೋದಾದರೆ ಈ ವಿಡಿಯೋನ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ.